ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಕೇಳಿದ ತಕ್ಷಣ ವರವನ್ನ ಕೊಡುವ ವಾರಾಹಿ ದೇವಿ, ಅದರಲ್ಲೂ ಪಂಚಮಿ ದಿನ, ನಮಗೆ ಫೆಬ್ರವರಿ 2ನೇ ತಾರೀಕು ಪಂಚಮಿ ಇದೆ. ಈ ದಿನ ನಾವು ವಾರಾಹಿ ದೇವಿಗೆ ಪಂಚ ದೀಪಾರಾಧನೆಯನ್ನು ಮಾಡಿ ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ಆರೋಗ್ಯ, ಅಭಿವೃದ್ಧಿ, ಆಯಸ್ಸು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಕೇಳಿದ ತಕ್ಷಣ ನಮ್ಮ ಕೋರಿಕೆಗಳನ್ನು ತಕ್ಷಣ ನೆರವೇರಿಸುವಂಥ ಅಮ್ಮ ಅದು ವಾರಾಹಿ ದೇವಿ. ಅಮ್ಮನಿಗೆ ಯಾವ ರೀತಿಯಾಗಿ ನಾವು ದೀಪಾರಾಧನೆ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ವಾರಾಹಿ ದೇವಿ ಸಪ್ತ ಮಾತೃಕೆಯಲ್ಲಿ ಒಬ್ಬರು. ಅವರು ರಾಜರಾಜೇಶ್ವರಿ ದೇವಿಯ ಸೇನಾ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಇನ್ನು ವಾರಾಹಿ ಅಮ್ಮನನ್ನ ಪೂಜಿಸೋದ್ರಿಂದ ಆರಾಧಕನು ಕಾನೂನು ಹೋರಾಟದಲ್ಲಿ ಏನಾದರೂ ಇದ್ದರೆ, ಕೋರ್ಟು ಕೇಸ್ ಅಂತಿದ್ರೆ ಅದನ್ನು ಗೆಲ್ಲಲು ಸಹಾಯ ಕೂಡ ಮಾಡ್ತಾಳೆ. ಇನ್ನು ಕೃಷಿಯಲ್ಲಿ ಉತ್ತಮ ಲಾಭವನ್ನು ತಂದುಕೊಡ್ತಾಳೆ. ಇನ್ನು ನಮ್ಮ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಗಳು, ಮಾಟ ಮಂತ್ರಗಳ ಥರ ಏನಾದರೂ ಇದ್ದರೆ ಅದನ್ನು ಕೂಡ ತೊಡೆದು ಹಾಕ್ತಾಳೆ. ನಮ್ಮ ಏನೇ ಕಷ್ಟಗಳಿದ್ರೂ ಅಮ್ಮ ಅದನ್ನೆಲ್ಲ ಬಗೆಹರಿಸ್ತಾಳೆ. ಹಣಕಾಸಿನ ಸಮಸ್ಯೆ ಇರ್ಬೋದು, ಸಂತಾನ ಭಾಗ್ಯ ಇರ್ಬೋದು, ಅಥವಾ ಮದುವೆಯಲ್ಲಿ ಅಡೆತಡೆಗಳು ಹೆಚ್ಚಾಗ್ತಾ ಇದ್ರೆ ಎಲ್ಲವನ್ನು ಅಮ್ಮ ತೊಡೆದು ಹಾಕ್ತಾಳೆ ಅಂತಲೇ ಹೇಳ್ಬೋದು. ವಾರಾಹಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಲು ಇಲ್ಲಿ ಪೀಠವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆ ಪೀಠಕ್ಕೂ ಪೂರ್ತಿಯಾಗಿ ಅರಿಶಿನ ಉಜ್ಜಿ ಅದರ ಮೇಲೆ ರಂಗೋಲಿಯನ್ನು ಕೂಡ ಹಾಕಿ, ರಂಗೋಲಿಗೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಹಸಿರು ಕಲರ್ ಅಂದರೆ ಗ್ರೀನ್ ಕಲರ್ ಒಂದು ಬ್ಲೌಸ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೂ ಕೂಡ ನಾನಿಲ್ಲಿ ಅಕ್ಕಿ ಹಾಕಿ, ಅಕ್ಕಿಗೂ ಕೂಡ ಅರಿಶಿನ, ಕುಂಕುಮ ಹಾಗೆಯೇ ಅಕ್ಷತೆಯನ್ನು ಅರ್ಪಣೆ ಮಾಡಿ, ನಂತರ ಅದರ ಮೇಲೆ ಒಂದು ಪೀಠವನ್ನು ಇಟ್ಟು ಅಮ್ಮನನ್ನು ಈ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಅಂದರೆ ಈಗ ಪಂಚಮಿ ಇದೆ, ಪಂಚಮಿಗೆ ನಾನು ಪಂಚ ದೀಪಾರಾಧನೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಮ್ಮನ ಫೋಟೋಗೆ ನಾನಿಲ್ಲಿ ಗೆಜ್ಜೆ ವಸ್ತ್ರವನ್ನು ಇರಿಸಿ, ಹಾಗೆಯೇ ಹೂಗಳು ಅಂತ ಬಂದರೆ ಕನಕಾಂಬರದ ಹೂವು, ಹಾಗೆಯೇ ಸೇವಂತಿಗೆಯಿಂದ ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ಇನ್ನು ದೀಪಾರಾಧನೆ, ಪಂಚ ದೀಪಾರಾಧನೆಯನ್ನು ಮಾಡೋಕ್ಕೆ ಇಲ್ಲಿ ನಾನು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತೊಗೊಂಡಿದ್ದೀನಿ. 5 ವೀಳ್ಯದೆಲೆ, ಪಂಚ ಅಂದ್ರೇ 5, ಹಾಗಾಗಿ 5 ವೀಳ್ಯದೆಲೆಯನ್ನು ತೊಗೊಂಡು ಆ 5 ವೀಳ್ಯದೆಲೆಗೂ ಕೂಡ ನಾನು 5 ಕಡೆ ಅರಿಶಿನ ಕುಂಕುಮವನ್ನು ಇಟ್ಕೊತಾ ಇದ್ದೀನಿ. ಮಧ್ಯದಲ್ಲಿ 3, ಹಾಗೆಯೇ ತುದಿ ಭಾಗದಲ್ಲಿ 2, ಈ ರೀತಿಯಾಗಿ ನಾನು 5 ಕಡೆ ಅರಿಶಿನ ಕುಂಕುಮವನ್ನು ಇಟ್ಕೊತಾ ಇದ್ದೀನಿ. ನೋಡಿ, ನಮಗೆ ಪಂಚಮಿ ಯಾವ ದಿನ ಬರುತ್ತೆ ಅನ್ನೋದಾದರೆ ಫೆಬ್ರವರಿ 2ನೇ ತಾರೀಕು ಭಾನುವಾರ ವಸಂತ ಪಂಚಮಿ ಇದೆ. ಯಾರೆಲ್ಲ ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದ್ದರೆ ಅಥವಾ ಅವರಿಗೆ ಜ್ಞಾಪಕ ಶಕ್ತಿ ಇಲ್ಲ ಅಂದರೂ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ, ಹಾಗೆಯೇ ವಾರಾಹಿ ದೇವಿಗೆ ಅದರಲ್ಲೂ ಪಂಚಮಿ ದಿನಗಳಲ್ಲಿ ಪಂಚ ದೀಪಾರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಈಗ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅಲ್ಲಿ 5 ಎಲೆಗಳನ್ನು ಇಟ್ಕೊಂಡು ಅದರ ಮಧ್ಯದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಈಗ ನಾನು ದೀಪಾರಾಧನೆಗೆ ತುಪ್ಪವನ್ನೇ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪವನ್ನು ಉಪಯೋಗಿಸ್ಬೋದು, ಇಲ್ಲ ಅಂದರೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ನಾನು ಎರಡೂ ಸೈಡ್ಗಳಲ್ಲೂ ಕೂಡ 2 ದೀಪಗಳನ್ನು ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನೀಗ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬತ್ತಿ 5 ಕಡೆ ಬತ್ತಿಗಳನ್ನು ಹಾಕಿದ್ದೀನಿ. ಅಂದರೆ 2 ಬತ್ತಿ ಒಂದೊಂದು ಕಡೆ ಹಾಕಬೇಕು. ಹಾಗಾಗಿ ನಾನಿಲ್ಲಿ ಬತ್ತಿಗಳನ್ನು ಕೂಡ ಹಾಕಿ ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹಾಗೆಯೇ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳೋಣ. ವಾರಾಹಿ ದೇವಿಗೆ ಪಂಚಮಿ ದಿನಗಳಲ್ಲಿ ನಾವು ಈ ರೀತಿಯಾಗಿ ಪಂಚ ದೀಪಾರಾಧನೆಯನ್ನು ಮಾಡೋದು. ಅದರಲ್ಲೂ ನಮಗೆ ಈ ಸಾರಿ ನಮಗೆ ಗುಪ್ತ ನವರಾತ್ರಿ ಅಂದರೆ ವರ್ಷದಲ್ಲಿ 4 ನವರಾತ್ರಿಗಳು ಬರುತ್ತೆ. ಆದರೆ ಈಗ ನಾವು ಗುಪ್ತ ನವರಾತ್ರಿಯಲ್ಲಿ ನಾವು ಗುಪ್ತವಾಗಿ ಪೂಜೆ ಮಾಡ್ಕೊಳ್ಳೋದು, ಅಂದರೆ ಯಾರಿಗೂ ಹೇಳದೆ ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದು, ನಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಗುಪ್ತ ನವರಾತ್ರಿಯಲ್ಲಿ ಬಂದಿರುವಂಥ ಈ ವಸಂತ ಪಂಚಮಿಯ ದಿನ ನಾವು ವಾರಾಹಿ ದೇವಿಯನ್ನು ನೆನೆದು ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡೋದಾಗಲಿ ಅಥವಾ ಅಮ್ಮನನ್ನು ಕೋರ್ಕೊಂಡು ಮಂತ್ರಗಳನ್ನು ಹೇಳ್ಕೊಳ್ಳೋದು, ಗುಪ್ತವಾಗಿ ನಿಮಗೇನು ಆಸೆ ಈಡೇರಬೇಕು ಅಂದರೆ ಇದು ಯಾವಾಗಲೂ ಗುಪ್ತವಾಗಿ ನಾವು ಮಾಡ್ಕೊಳ್ಳೋದು ಅಂತಂದರೆ, ಅದರಲ್ಲೂ ಈ ಸಾರಿ ಬಂದಿರುವ ಗುಪ್ತ ನವರಾತ್ರಿಯಲ್ಲಿ ರಾಜಕಾರಣಿಗಳು ಚೆನ್ನಾಗಿ ಏಳಿಗೆ ಆಗಬೇಕು ಅನ್ನೋರು, ಫಿಲಿಂ ಆರ್ಟಿಸ್ಟ್ ಆಗಲಿ ಅಥವಾ ಆ್ಯಂಕರಿಂಗ್ ಮಾಡೋರಾಗಲಿ ಅಥವಾ ಬಿಸ್ನೆಸ್ ಮಾಡೋರಾಗಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋರು ಈ ಗುಪ್ತ ನವರಾತ್ರಿಯಲ್ಲೂ ಅದರಲ್ಲೂ ವಸಂತ ಪಂಚಮಿಯ ದಿನ ನೀವು ಗುಪ್ತವಾಗಿ ವಾರಾಹಿ ಅಮ್ಮನನ್ನು ಪೂಜೆ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಬೇಡಿಕೊಂಡು ಈ ಮಂತ್ರವನ್ನು ಹೇಳೋದ್ರಿಂದ ಏನು ನಿಮ್ಮ ಆಸೆ ಇರುತ್ತೆ ನೋಡಿ, ಆಸೆ ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಮ್ಮ ನವರಾತ್ರಿಯಲ್ಲಿ ತುಂಬಾ ಶಕ್ತಿ ಇರುತ್ತೆ. 9 ದಿನಗಳಿರುತ್ತೆ ಸ್ನೇಹಿತರೆ ನವರಾತ್ರಿ. ಹಾಗಾಗಿ ನವರಾತ್ರಿಯ ಈ ಪಂಚಮಿ ದಿನ 5ನೇ ದಿನವನ್ನು ನಾವು
ವಸಂತ ಪಂಚಮಿ ಅಂತ ಕರೀತೀರಿ. ಈ ವಸಂತ ಪಂಚಮಿಯ ದಿನ ನೀವು ವಾರಾಹಿ ದೇವಿನ ಏನೇ ನಿಮ್ಮ ಕೋರಿಕೆ ಇದ್ರೂ ಕೂಡ ನೀವು ಕೆಲಸದಲ್ಲಿ ಚೆನ್ನಾಗಿ ಆಗಬೇಕು ಅನ್ನೋದಾಗಲಿ, ಅಥವಾ ಕೆಲಸದಲ್ಲಿ ಪ್ರಮೋಷನ್ ಬರಬೇಕು, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು, ಅಥವಾ ನನಗೆ ಯಾವುದೋ ದುಡ್ಡು ಬರಬೇಕು, ಅಥವಾ ನಾನು ರಾಜಕಾರಣದಲ್ಲಿ ಮುಂದುವರಿಬೇಕು, ಅಥವಾ ನಾನು ಆ್ಯಂಕರಿಂಗ್ ಮಾಡ್ತಾಯಿದ್ದೀನಿ ಇದರಲ್ಲಿ ಚೆನ್ನಾಗಿ ಆಗಬೇಕು, ಫಿಲಿಮ್ ಆರ್ಟಿಸ್ಟು ನಾನು ಚೆನ್ನಾಗಿ ಈ ವರ್ಷ ನನಗೆ ತುಂಬ ಮೂವಿಗಳು ಸಿಗಬೇಕು ಅನ್ನೋರಾಗಲಿ, ಅಥವಾ ಸೀರಿಯಲ್ ಆರ್ಟಿಸ್ಟ್ ಆಗಲಿ, ಈ ರೀತಿಯಾಗಿ ಯಾರೇ ಒಬ್ಬರಾದ್ರೂ ಈ ಗುಪ್ತ ನವರಾತ್ರಿಯಲ್ಲಿ ಸಾಧನೆ ಮಾಡಬೇಕಂದ್ರೆ ಗುಪ್ತವಾಗಿ ಸಾಧನೆ ಮಾಡ್ಬೋದು. ಅಂದರೆ ಇದರಲ್ಲೇ ಆದಷ್ಟು ರಾತ್ರಿ ಸಮಯದಲ್ಲಿ ವಾರಾಹಿ ದೇವಿಗೆ 9 ದಿನಗಳಲ್ಲಿ ನೀವು ಅಮ್ಮನನ್ನು ಬೇಡ್ಕೊತ ಈ ರೀತಿಯಾಗಿ ನೀವು ಪೂಜೆ ಮಾಡಿ ಮಂತ್ರಗಳನ್ನು ಹೇಳ್ಕೊಳ್ಳೋದು, ಗುಪ್ತವಾಗಿ ನಿಮಗೇನು ಆಸೆ ಇದೆ ಅದನ್ನು ಹೇಳ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಅಮ್ಮ ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಸಾದವಾಗಿ ನಾನಿಲ್ಲಿ ಪಾನಕ ಇಟ್ಟಿದ್ದೀನಿ. ಹಾಗೆಯೇ ಯಾಕೆಂದರೆ ಅಮ್ಮನಿಗೆ ಬೆಲ್ಲದ ಪಾನಕ ತುಂಬಾ ಇಷ್ಟ, ಹಾಗಾಗಿ ಪಾನಕವನ್ನು ಇಟ್ಟಿದ್ದೀನಿ. ಹಾಗೆಯೇ ಆ್ಯಪಲ್ಲು ಮತ್ತು ಬಾಳೆಹಣ್ಣು ಕೂಡ ಇಟ್ಟಿದ್ದೀನಿ. ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡಿಕೊಂಡು ಯಾವ ಮಂತ್ರವನ್ನು ಹೇಳ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಪಂಚಮಿ ದಿನ ನಾವು ಅಮ್ಮನ ಮಂತ್ರವನ್ನು, ಅಂದರೆ ನೀವು ಕೂತ್ಕೊಂಡು ಒಂದು 5 ನಿಮಿಷಗಳ ಕಾಲ ಅಥವಾ 10 ನಿಮಿಷಗಳ ಕಾಲ ಅಮ್ಮನ ಮಂತ್ರವನ್ನು ಹೇಳ್ಕೊಬೇಕು. ಎಷ್ಟು ಸಾರಿ ಬೇಕಾದರೂ ಹೇಳ್ಬೋದು ಸ್ನೇಹಿತರೆ, ಇಷ್ಟೇ ಸಾರಿ ಹೇಳಬೇಕು ಅಂತಿಲ್ಲ. ಮೊದಲು ಸಂಕಲ್ಪ ಮಾಡ್ಕೊಳ್ಳಿ, ನೀವು ಎಷ್ಟು ದಿನ ಹೇಳ್ತೀರಿ. ನಾವು ಹರಕೆ ಕಟ್ಟಬೇಕಂದ್ರೂ ಹೇಳ್ತೀರಿ, ಇಷ್ಟು ದಿನದಲ್ಲಿ ನನಗೆ ಕೆಲಸ ಆದರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅನ್ನೋದಾಗಲಿ, ಇಷ್ಟು ದಿನದಲ್ಲಿ ನನ್ನ ಕೆಲಸ ಆಗಲಿ, ಇಷ್ಟು ಸಾರಿ ನಾನು ಮಂತ್ರ ಹೇಳ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊತೀರಲ್ಲ, ಅದೇ ರೀತಿ ನೀವು ಅಕ್ಷತೆ ಮತ್ತು ಹೂವನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಅಮ್ಮ, ನನಗೆ ಈ ಕಷ್ಟ ಇದೆ, ಈ ಕಷ್ಟನ ಬಗೆಹರಿಸಮ್ಮ ಅಂತ ನೀವು ಆ ಸಂಕಲ್ಪವನ್ನು ಮಾಡಬೇಕಾಗತ್ತೆ. ಇಷ್ಟು ಸಾರಿ ನಾನು ಮಂತ್ರವನ್ನು ಹೇಳ್ತೀನಿ ಅಥವಾ ಇಷ್ಟು ದಿನಗಳ ಕಾಲ ನಾನು ಹೇಳ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಬೇಕು. ಮೊದಲು ಸಂಕಲ್ಪ ಮಾಡಿಕೊಂಡು ಆ ಹೂವು ಮತ್ತು ಅಕ್ಷತೆಯನ್ನು ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋ ಹತ್ರ ಹಾಕಿ, ಇಲ್ಲ ಅಂತಂದರೆ ಒಂದು ದೀಪವನ್ನು ಹಚ್ಚಿ, ನೀವು ಅಕಸ್ಮಾತ್ ಈಗ ಪಂಚಮಿ ಇದೆ, ಅಮ್ಮನ ಫೋಟೋ ಇರಲಿಲ್ಲ, ಏನು ಮಾಡೋದು ಅನ್ನೋದಾದರೆ ಬರೀ ಈ ರೀತಿಯಾಗಿ ನೀವು ದೀಪವನ್ನು ಕೂಡ ರೆಡಿ ಮಾಡ್ಕೊಬೋದು ಸ್ನೇಹಿತರೆ. ನಾನು ಇಲ್ಲಿ ದೀಪ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನೀವು ದೀಪವನ್ನು ರೆಡಿ ಮಾಡಿಕೊಂಡು ಆ ದೀಪದ ಹತ್ರನೇ ನೀವು ಅಕ್ಷತೆ ಮತ್ತು ಹೂವನ್ನು ನೀವು ಅರ್ಪಣೆ ಮಾಡಬೇಕಾಗತ್ತೆ. ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಅದು ಅಷ್ಟೋ ದಿನ ನೀವು ಮಂತ್ರವನ್ನು ಹೇಳಲೇಬೇಕು. ನಿಮ್ಮ ಆಸೆ ನೆರವೇರಬೇಕು, ನಿಮ್ಮ ಕಷ್ಟಗಳ ಬಗೆಹರಿಬೇಕು. ಅಂದರೆ ನೀವು ಎಷ್ಟು ದಿನ ಸಂಕಲ್ಪ ಮಾಡ್ಕೊಂಡಿರ್ತೀರಿ ಮತ್ತು ಎಷ್ಟು ಸಾರಿ ಹೇಳ್ತೀನಿ ಅಂತ ಅಂದ್ಕೊಂಡಿರ್ತೀರಲ್ಲ ಅಷ್ಟು ಸಾರಿ ಹೇಳಲೇಬೇಕಾಗತ್ತೆ. ಪ್ರತಿದಿನ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಕೊಂಬಿಡಿ. ಆದಷ್ಟು ರಾತ್ರಿ ಸಮಯದಲ್ಲಿ, ಅಂದರೆ 6:30 ನಂತರ ಅಮ್ಮನನ್ನು ನೀವು ಪೂಜೆ ಮಾಡೋದು. ರಾತ್ರಿ 9 ಗಂಟೆ 10 ಗಂಟೆಯಲ್ಲೆಲ್ಲ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅಮ್ಮನಿಗೆ ತುಂಬಾ ಶಕ್ತಿ ಇರುತ್ತೆ. ನೀವು ಪಂಚಮಿ ದಿನ ಶುರು ಮಾಡಿ. ಮಂತ್ರ ಹೀಗಿದೆ ನೋಡಿ, ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಈ ಮಂತ್ರವನ್ನು ನೀವು ಎಷ್ಟು ಸಾರಿ ಬೇಕಾದರೂ ಹೇಳ್ಬೋದು, ಇಷ್ಟೇ ಸರಿ ಹೇಳಬೇಕು ಅಂತ ಇಲ್ಲ. ಓಂ ಶ್ರೀಂ ಪಂಚಮಿ ದೇವಿಯೇ ನಮಃ, ಓಂ ಶ್ರೀಂ ಪಂಚಮಿ ದೇವಿಯೇ ನಮಃ, ಓಂ ಶ್ರೀಂ ಪಂಚಮಿ ದೇವಿಯೇ ನಮಃ ಅಂತ ನೀವು ಎಷ್ಟು ಸಾರಿ ಹೇಳಬೇಕು. ನಾನು ಇಷ್ಟೇ ಸಾರಿ ಹೇಳಬೇಕು ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ. ನಿಮ್ಗೆ 5 ನಿಮಿಷ 10 ನಿಮಿಷಗಳ ಕಾಲ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಅಮ್ಮನನ್ನು ಈ ಪಂಚ ದೀಪಾರಾಧನೆಯನ್ನು ಮಾಡಿ ಆ ದೀಪದ ಮುಂದೆ ಕೂತ್ಕೊಂಡು ನೀವು ಅಮ್ಮನನ್ನು ಬೇಡ್ಕೊತ, ನಿಮ್ಮಲ್ಲಿ ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂತ ಚಿಂತೆ ಮಾಡೋದು ಬೇಡ. ದೀಪವನ್ನು ನೀವು ಬೆಳಗುತ್ತಾ ಈ ಮಂತ್ರವನ್ನು ಹೇಳಬೇಕು. ವಾರಾಹಿ ದೇವಿಯನ್ನು ಆ ದೀಪದಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದೀನಿ ಅಂತ ನೀವು ತಿಳ್ಕೊಂಡು ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ. ನಂತರ ನಿಮ್ಮ ಏನು ಕಷ್ಟಗಳಿದೆ ಎಲ್ಲ ಕಷ್ಟಗಳನ್ನು, ಅಮ್ಮ ನನಗೆ ಈ ಕಷ್ಟ ಇದೆ ಬಗೆಹರಿಸಮ್ಮ ಅಂತ ನೀವು ಅಮ್ಮನನ್ನು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳ್ಬೇಕಾಗತ್ತೆ. ಪ್ರತಿದಿನ ದೀಪಾರಾಧನೆಯನ್ನು ಮಾಡಬೇಕಾ ಅನ್ನೋದಾದರೆ ಇಲ್ಲ ಸ್ನೇಹಿತರೆ, ಪಂಚಮಿ ದಿನ ಮಾತ್ರ ನೀವು ಈ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. 2ನೇ ತಾರೀಕು ಭಾನುವಾರ ಪಂಚಮಿ ಇದೆ. ಪಂಚಮಿ ದಿನ ದೀಪಾರಾಧನೆಯನ್ನು ಮಾಡಿರ್ತೀರ, ರಾತ್ರಿ ಪೂರ್ತಿ ದೇವ್ರ ಮನೇಲೇ ಇರಲಿ. ಸೋಮವಾರ ದಿನ ಬೆಳಗ್ಗೆ ಎದ್ದು ನೀವು ಆ ಹೂವು ಮತ್ತು ಎಲೆ ಯಾರಾದರೂ ತಿಂತಾರೆ ಅಂದರೆ ಅವರಿಗೂ ಕೂಡ ಕೊಡ್ಬೋದು, ಅಥವಾ ನಿಮ್ಮ ಮನೇಲಿ ಯಾರಾದರೂ ಎಲೆ ತಿನ್ನೋರಿದ್ದರೆ ಅವರು ಕೂಡ ಆ ಎಲೆಯನ್ನು ತಿನ್ಬೋದು. ಅಂದರೆ ಎಲೆ ಅಡಿಕೆ ಎಲ್ಲ ತಿಂತಾರಲ್ಲ ಅವರು ಎಲೆಯನ್ನು ತಿನ್ಬೋದು. ಅಕಸ್ಮಾತ್ ಯಾರೂ ಇಲ್ಲ ಎಲೆಯನ್ನು ತಿನ್ನೋರು ಅನ್ನೋರು ನೀವು ಅದನ್ನು ಯಾವುದಾದ್ರೂ ಗಿಡದ ಮೇಲೆ ಹಾಕಬೇಕಾಗತ್ತೆ. ಹೂವು ಹಾಗೆಯೇ
ಎಲೆ ಎಲ್ಲ ತೆಗೆದು ನೀವು ಗಿಡದ ಮೇಲೆ ಹಾಕಿ ಆ ದೀಪವನ್ನು ತೊಳೆದು ಮತ್ತೆ ತೊಳೆದು ಇಟ್ಕೊಂಡು ನೀವು ಮತ್ತೆ ಪಂಚಮಿ ದಿನಗಳಲ್ಲಿ ಇದೇ ರೀತಿಯಾಗಿ ದೀಪಾರಾಧನೆಯನ್ನು ಮಾಡೋದು, ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಅಮ್ಮ ಅತಿ ಶೀಘ್ರವಾಗಿ ನಿಮಗೆ ವರವನ್ನು ಕೊಡ್ತಾಳೆ ಅಂತ ಹೇಳ್ಬೋದು. ನಿಮ್ಮ ಕಷ್ಟಗಳನ್ನು ಹರಿಸ್ತಾಳೆ ಅಂತಾರೆ ಹೇಳ್ಬೋದು. ಈ ಸಾರಿ ಬಂದಿರೋಂಥ ವಸಂತ ಪಂಚಮಿ, ಅದರಲ್ಲೂ ಗುಪ್ತ ನವರಾತ್ರಿಯಲ್ಲಿ ಬಂದಿರೋದ್ರಿಂದ ತುಂಬಾ ಶಕ್ತಿ ಇರುತ್ತೆ ಸ್ನೇಹಿತರೆ. ಎಲ್ಲರೂ ಮಾಡ್ಕೊಳ್ಳಿ, ಈ ದೀಪಾರಾಧನೆಯನ್ನು ಮಾಡಿಕೊಂಡು ಅಮ್ಮನ ಮಂತ್ರಗಳನ್ನು ಹೇಳ್ಕೊಳ್ಳಿ. ಮಕ್ಕಳಲ್ಲಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಿಸಿ, ಸರಸ್ವತಿ ದೇವಿಯ ಮಂತ್ರಗಳನ್ನು ಹೇಳಿಸಿ, ಯಾರಾದರೂ ಎಷ್ಟು ದಾನ ಕೊಡ್ತೀರೋ ಅಷ್ಟು ದಾನಗಳನ್ನು ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳು, ಅದರಲ್ಲೂ ವಾರಾಹಿ ದೇವಿಯ ವಿಡಿಯೋಗಳು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.